ಅಧ್ಯಾಯ 51. ಶ್ರೀ ನೃಸಿಂಹ ಸರಸ್ವತಿ ಯತಿಗಳು ಕೆಲವು ಕಾಲ ಗೋದಾವರಿ ತೀರದಲ್ಲಿ ತಪಗೈದು ಅಲ್ಲಿಂದ ಮತ್ತೆ ಗಾಣಗಾಪುರಕ್ಕೆ ವಾಪಸ್ಸಾದರು. ಶ್ರೀಗಳು ತಮ್ಮ ಅವತಾರ ಸಮಾಪ್ತಿಯ ಕಾಲನಿರ್ಣಯವನ್ನು ಆಪ್ತ ಶಿಷ್ಯರಿಗೆ ತಿಳಿಸಿದರು. ಗಾಣಗಾಪುರದ ವಾಸಿಗಳಿಗೆ ಶಿಷ್ಯರಿಗೆ ಶ್ರೀಗಳ ನಿರ್ಧಾರ ತಿಳಿದು ಅಪಾರ ದುಃಖವಾಯಿತು. ತಮ್ಮ ಬಾಳಿನ ಮಾರ್ಗದರ್ಶಕರಾದ ಶ್ರೀಗುರುಗಳು ಇನ್ನು ಇಲ್ಲಿ ಇರಲಾರರೆಂದು ಊಹಿಸಲು ಅವರಿಗೆ ಕಷ್ಟವಾಗಿತ್ತು. ಹೇ ಗುರುವರ್ಯ, ನೀವಿಲ್ಲದೆ ನಾವು ಹೇಗೆ ನೆಮ್ಮದಿಯಿಂದ ಇರಬಲ್ಲೆವು ಎಂದು ಮಗುವು ತಾಯಿಯನ್ನು ಹಂಬಲಿಸುವಂತೆ ಅವರು ದುಃಖದಿಂದ ಹೇಳಿದರು. ಶ್ರೀಗುರುಗಳು, ನೀವು ಚಿಂತಿಸಬೇಡಿ, ನಾವು ಸದಾ ಗಾಣಗಾಪುರದ ಔದುಂಬರದಲ್ಲಿ ಯಾವಾಗಲೂ ಸನ್ನಿಹಿತರಾಗಿರುತ್ತೇವೆ. ಸಂಗಮ ಸ್ನಾನ ಮಾಡಿ ನಮ್ಮ ಪಾದುಕೆಗಳನ್ನು ಆರಾಧಿಸಿ ಎಂದು ತಿಳಿಸಿ ಶ್ರೀಶೈಲದೆಡೆಗೆ 4 ಶಿಷ್ಯರೊಡನೆ ಹೊರಟರು. ಶ್ರೀಗುರುಗಳು ಗಾಣಗಾಪುರ ಹಾಗೂ ಶ್ರೀಶೈಲಗಳಲ್ಲಿ ಶಿಷ್ಯರಿಗೆ ಏಕಕಾಲದಲ್ಲಿ ದರ್ಶನ ನೀಡುತ್ತಿದ್ದರು. ಶಿಷ್ಯರಿಗೆ ಅವರು ಹಿತವಚನ ನೀಡುತ್ತಾ ತಪಗೈದರು. ಶಾಲಿವಾಹನ ಶಕೆ 1380ಕ್ಕೆ ಸಲ್ಲುವ ಬಹುಧಾನ್ಯ ಸಂವತ್ಸರ ಮಾಘಕೃಷ್ಣ ಪಾಡ್ಯದ ಶುಕ್ರವಾರದಂದು ಗುರುಗಳು ತಮ್ಮ ನಿರ್ಯಾಣವನ್ನು ತಾವೇ ನಿರ್ಣಯಿಸಿದರು. ಅವರು ಶಿಷ್ಯರನ್ನು ಕುರಿತು, ನಾವು ಪಾತಾಳ ಗಂಗೆಯಲ್ಲಿ ಹೊರಡುತ್ತೇವೆ, ನಮಗಾಗಿ ಪುಷ್ಪಾಸನ ಸಿದ್ಧಪಡಿಸಿ ಎಂದರು. ಶಿಷ್ಯರು ತಾವರೆ ಹೂವುಗಳಿಂದ ಅವರಿಗಾಗಿ ಆಸನ ನಿರ್ಮಿಸಿದರು. ನಾವಿನ್ನು ಹೊರಟೆವು, ನಮಗಾಗಿ ಹಂಬಲಿಸಬೇಡಿ, ದುಃಖಿಸದಿರಿ, ನಿಮಗೋಸ್ಕರ ಪುಷ್ಪ ಪ್ರಸಾದ ಪಾತಾಳ ಗಂಗೆಯಲ್ಲಿ ತೇಲಿ ಬರುತ್ತದೆ, ನಿಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದ ಶ್ರೀ ನೃಸಿಂಹ ಸರಸ್ವತಿ ಯತಿಗಳು ಹೊರಟರು. ಶ್ರೀಗಳು ಪದ್ಮಾಸನದಲ್ಲಿ ಕುಳಿತು ಪುಷ್ಪಾಸನದಲ್ಲಿ ಧ್ಯಾನಮಗ್ನರಾದರು. ಕ್ಷಣಕಾಲದಲ್ಲಿ ಅವರು ನದಿಯಲ್ಲಿ ಮರೆಯಾದರು. ಶಿಷ್ಯರು ನದಿ ತೀರದಲ್ಲಿ ಕಾದಿದ್ದರು. ಅಂಬಿಗನೊಬ್ಬನು ತಾನು ಯತಿಗಳೊಬ್ಬರು ದಂಡ ಕಮಂಡಲ ಧರಿಸಿ ನದಿಯ ದಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡದಾಗಿ ತಿಳಿಸಿದನು. ಅಂಬಿಕನು ಹೀಗೆ ತಿಳಿಸುವಾಗ ಪಾತಾಳ ಗಂಗೆಯಲ್ಲಿ ತಾವರೆಯ ದಳಗಳು ತೇಲಿ ಬಂದವು. ಅಂಬಿಗನು ನದಿಯಲ್ಲಿ ಈಜಿ ಹೋಗಿ ಪುಷ್ಪಗಳನ್ನು ಶಿಷ್ಯರಿಗಾಗಿ ತಂದಿತ್ತನು. ಸಿದ್ಧಯೋಗಿಗಳು ತಾವು ತಲೆಯಲ್ಲಿ ಧರಿಸಿದ ಪ್ರಸಾದವನ್ನು ನಾಮಧಾರಕನಿಗೆ ತೋರಿದರು. ನರಹರಿ, ನಂದಿ, ಸಾಯಂದೇವ, ನಾನು ಪ್ರಸಾದವನ್ನು ಸ್ವೀಕರಿಸಿದೆವು ಎಂದರು. ಶ್ರೀ ಗುರುಪೀಠದಲ್ಲಿ ಶ್ರೀ ಕೃಷ್ಣ ಸರಸ್ವತಿ, ಉಪೇಂದ್ರ ಮಾಧವ ಸರಸ್ವತಿ ಮೊದಲಾದ ಯತಿಗಳು ಮುಂದುವರೆದರು. ನಾಮಧಾರಕರು ಶ್ರೀ ಗುರು ಚರಿತ್ರೆಯನ್ನು ಆಲಿಸಿ ಸಂತೋಷಭರಿತನಾಗಿ ಆ ಗ್ರಂಥದ ಮೂಲ ಪ್ರತಿಗೆ ವಂದಿಸಿ ಶ್ರೀ ಗುರು ಚರಿತ್ರೆಯ ಮಹಿಮೆ ತಿಳಿಸುವಂತೆ ಪ್ರಾರ್ಥಿಸಿದನು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 51ನೇ ಅಧ್ಯಾಯವು ಸಂಪೂರ್ಣವಾಯಿತು.